ತುಂಬ ಥ್ಯಾಂಕ್ಸ್ ನನ್ನನ್ನು ಇಷ್ಟಪಟ್ಟಿದ್ದಕ್ಕೆ, ನನ್ನ ನಟನೆಯನ್ನು ಸಹಿಸ್ಕೊಂಡಿದ್ದಕ್ಕೆ. ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತು. ನೈಸ್. ನಾನು ಸರಿಯಾದ ನಿರ್ಧಾರ ತೊಗೊಂಡೆ, ಒಳ್ಳೆ ಕೆಲಸ ಮಾಡಿದೆ, ಈ ವೃತ್ತಿನ ಆಯ್ಕೆ ಮಾಡಿದೆ. ನಿಮ್ಮ ಇಲ್ಲಿ ಈ ಪ್ರೊಫೆಷನ್ನಲ್ಲಿ ನೀವು ಕಷ್ಟನೂ ನೋಡ್ಬೋದು, ಸುಖನೂ ನೋಡ್ಬೋದು, ಹೊಸ ಹೊಸ ಜಗತ್ತನ್ನು ನೋಡ್ಬೋದು, ಹೊಸ ಹೊಸ ಪಾತ್ರಗಳಾಗಿ ಅನುಭವಿಸ್ಬೋದು, ಆ್ಯಕ್ಟ್ ಮಾಡ್ಬೋದು. ಒಬ್ಬ ಕಲಾವಿದ ಅಥವಾ ನಿರ್ದೇಶಕಲ್ಲ, ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್ ಇದು, ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್. ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಸದ್ಬಳಕೆ ಆಗಬೇಕು. ಟು ಬಿ ಫ್ರ್ಯಾಂಕ್ ವಿತ್ ಯು, ನನ್ನ ಹಳೆದೆಲ್ಲ ನೆನಪಾಗ್ಬಿಡ್ತೀರಿ. ನಮ್ಮ ಸ್ಕೂಲು ಥರ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟೆ ನಾನು ನಿಮ್ಮ ಜೊತೆ ಮಾತಾಡಿದಾಗ. ನಮ್ಮ ಸ್ಕೂಲು, ಕಾಲೇಜು ನೂರೊಂದು ನೆನಪು. ಕ್ಲೋಸ್ ಅಂತ ಅಂದರೆ ತುಂಬ ಇದಂಥವ್ರು ಯಾವ ಅವಾಗಿಂದ ನಾನು ರವಿಶಂಕರ್ ಆಗಲಿ, ಅಲಕ್ನಂದ ಆಗಲಿ, ಮೈಕು ಶಿವ ಆಗಲಿ, ಮುನಿ ಆಗಲಿ, ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ನಾವು ತುಂಬ ಒಂದು 20 ವರ್ಷದ ಫ್ರೆಂಡ್ಸ್ ನಾವೆಲ್ಲ. ಅವಾಗ ಹೇಗಿದ್ವಿ, ಈಗಲೂ ಹಾಗೇ ಇದ್ದೀವಿ. ವಿ ಆರ್ ಆಲ್ ಸೇಮ್. ಸೂಪರ್. ಹೇಗಿರ್ತೀವಿ ನಮ್ಮ ಶ್ರೀಕಾಂತ್ ಸರ್ ಅವರ ರೋಟೀನು? ಬೆಳಗ್ಗೆ ಶೂಟಿಂಗ್ ಇದ್ದಾಗ ಹೇಗಿರುತ್ತೆ, ಶೂಟಿಂಗ್ ಇಲ್ಲದೇ ಇದ್ದಾಗ ಹೇಗಿರುತ್ತೆ? ಆಮೇಲೆ ಸೀಕ್ರೆಟ್ ಬಿಹೈಂಡ್ ಯುವರ್ ಪರ್ಸನಾಲಿಟಿ, ಹಾಗೇ ಇದ್ದೀರಾ ನೀವು, ಏನೂ ಬದಲಾಗಿಲ್ಲ. ದೇಹಕ್ಕೆ ಎಕ್ಸಸೈಸ್ ಬೇಕು ಸರ್, ಇಲ್ಲ ಕಷ್ಟ. ಏನೋ ಒಂಚೂರು ಆ್ಯಕ್ಟಿವಿಟಿ ಇರಬೇಕು. ಒಂದು ಸ್ವಲ್ಪ ಏನು ಮಾಡ್ತೀರಾ? ವಾಕ್? ನಾನು ಶಟಲ್ ಮಾಡ್ತೀನಿ. ಶಟಲ್ ಎಲ್ಲಿ? ಮನೆ ಹತ್ರನೇನಾ? ಮನೆ ಹತ್ರ ಒಂದು ಕೋರ್ಟು. ಓಹ್ ಸೂಪರ್. ಬೆಳಿಗ್ಗೆ ಶೂಟಿಂಗ್ ಇಲ್ಲ ಅಂದರೆ ಒಂಥರ ನನಗೆ ಚಟ ಆಗಿಬಿಟ್ಟಿದೆ ಅದು. ಎಷ್ಟೊತ್ತಿಗೆ ಸರ್ ಜನರಲಿ ಎದ್ದೇಳೋದು? ಎಷ್ಟೊತ್ತಿಗೆ ನೀವು ಶೂಟಿಂಗ್ ಇದ್ದರೆ? ಶೂಟಿಂಗ್ ಇದ್ದರೆ 6 ಗಂಟೆಗೆ ಹೇಳ್ತೀನಿ. ಓಕೆ. ಎದ್ದು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಹೊರಡೋದೊಂದು 7:30 ಹೊರಡಬೇಕಾಗುತ್ತೆ. 7:30, 7:45. ಮತ್ತು ಮನೆಗೆ ಬರೋದು ರಾತ್ರಿ ಆಗಿಬಿಡುತ್ತೆ. ಶೂಟಿಂಗ್ ಇಲ್ಲ ಅಂದರೆ ಮಾಮೂಲಿ 7 ಗಂಟೆಗೆ ಎದ್ದು ಸ್ವಲ್ಪ ರೆಡಿಯಾಗಿ ಆಟ ಆಡೋಕ್ಕೆ ಹೋಗಿ ಬೆವರು ಹರಿಸಿ. ಖುಷಿ ನಿಮಗೆ? ಅಯ್ಯೋ, ಐ ಲವ್ ಇಟ್. ಅವಾಗ ಕ್ರಿಕೆಟು, ಇವಾಗ ಬ್ಯಾಡ್ಮಿಂಟನ್. ಏನಾದರೂ ಮೈಂಡ್ ಇದಕ್ಕೆ ರಿಲೀಫಿಗೆ ಆ್ಯಕ್ಟಿವಿಟೀಸ್ ಇರಲೇಬೇಕು. ಇಲ್ಲಾಂದರೆ ನೀವು ಒಂಥರ ಮೊನೋಟನಸ್ ಆಗಿಬಿಡುತ್ತೆ. ತಲೆಯಲ್ಲಿ ಏನೋ ಬೇಡದಿರುವಂಥ ವಿಚಾರಗಳು ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟ್. ಅನ್ವಾಂಟೆಡ್ ಥಿಂಗ್ಸ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕು. ಇವಾಗ ಮಗಳು ನಿಮ್ಮ ಒಂದು ಪಾತ್ರಗಳನ್ನ, ನಿಮ್ಮ ಒಂದು ನಟನೆಯಲ್ಲಿ ನೋಡಿ ಏನು ಹೇಳಿದರು, ಏನು ಕಮೆಂಟ್ ಮಾಡಿದರು ಅಥವಾ ಏನು ಕಾಂಪ್ಲಿಮೆಂಟ್ ಮಾಡಿದರು? ಅವ್ರು ನೋ ಕಮೆಂಟ್ಸ್ ಅಂದ್ಬಿಡ್ತಾರೆ. ಯಾರ ಮಗಳ? ಇಬ್ಬರು ಏನು ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಹೇಳಿದರೆ ನನಗೆ ಬೇಜಾರಾಗುತ್ತೆ. ಏನು ಹೇಳಲ್ಲ. ಹೇಳದೇ ಇದ್ರೆ ಅವ್ರಿಗೆ ಬೇಜಾರಾಗುತ್ತೆ. ನೋ ಕಮೆಂಟ್ಸ್ ಅಂದ್ಬಿಡ್ತಾರೆ ಅವರು. ಮೇಡಮ್ ಕೆಲವೊಂದು ಹೇಳ್ತಾರೆ, ಇಲ್ಲಿ ಇದು ಮಾಡೋದಾಯಿತು, ಇದು ಚೆನ್ನಾಗಿತ್ತು. ಮೇಡಮ್ ವರ್ಕಿಂಗಾ ಸರ್? ಶೀ ಈಸ್ ಅ ಟೀಚರ್, ಮ್ಯೂಸಿಕ್ ಟೀಚರ್ ಅವಳು. ಎಲ್ಲಿ? ಅರವಿಂದ ಸ್ಕೂಲ್ ಅಂತ ಬನಶಂಕರಿಗೆ. ನಮ್ಮ ರಮೇಶ್ ಅರವಿಂದ್ ಅವ್ರ ಮನೆ ಎದುರುಗಡೆ ಅಲ್ಲೇ ಶೀ ಈಸ್ ಅ ಟೀಚರು. ಅಲ್ಲಿ ಟೀಚರು, ಮ್ಯೂಸಿಕ್ ಟೀಚರು. ನೈಸ್ 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 ನೈಸ್. ನಿಮಗೆ ಹಾಡು ಗಾಯನ? ನಾವೆಲ್ಲ ಬಾತ್ರೂಮ್ ಸಿಂಗರ್ ಸರ್. ನಾವು ಅಷ್ಟೊಂದು, ನನಗೆ ಹಾಡೋದು ಇಷ್ಟ ಇತ್ತು, ಬಟ್ ಅದೇನೋ ಮುಂದುವರಿಸಲಿಲ್ಲ, ಹಾಡಾಡಲಿಲ್ಲ. ಓಕೆ. ನಿಮಗೆ ಯಾವ ಥರದ ಮ್ಯೂಸಿಕಲ್ ಅಂದರೆ ಸಿನಿಮಾ ಹಾಡ, ಭಾವಗೀತೆನಾ? ಸೊ ಯಾವ ಥರದ್ದು ನಿಮಗೆ? ಹಾಗೇನಿಲ್ಲ ನನಗೆ. ಐ ಆಮ್ ನಾಟ್ ಪರ್ಟಿಕ್ಯುಲರ್ ವಿತ್ ಎನಿ. ಎಲ್ಲ ಭಾವಗೀತೆಯಲ್ಲಿ ಯಾವುದೋ ಒಂದು 4 ಹಾಡು ಇಷ್ಟ ಆಗುತ್ತೆ. ಫಿಲ್ಮ್ಸ್ ಇದರಲ್ಲೂ ಕೆಲವೊಂದು ಇಷ್ಟ ಆಗುತ್ತೆ. ಹಿಂದೂಸ್ತಾನಿ ವಿಷಯ ಹಾಡುಗಳು ಇಷ್ಟ, ತುಂಬ ಇಷ್ಟ. ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ಸರ್ ಸಾಕಷ್ಟು ಜನ ಕಲಾವಿದರನ್ನ, ತಂತ್ರಜ್ಞರನ್ನ, ನಿರ್ಮಾಣ ಸಂಸ್ಥೆಗಳನ್ನ, ಟೆಲಿವಿಷನ್ ಚಾನಲ್ಗಳನ್ನ ನೋಡ್ಕೊಂಡು ಬಂದಿರ್ತೀರ. ನಿಮ್ಮ ಅನುಭವದಲ್ಲಿ ಇವತ್ತು ಹೊಸದಾಗಿ ಆ್ಯಕ್ಟ್ ಮಾಡಬೇಕು ಅಂತ ಬರೋರಿಗೆ ಅಥವಾ ಮಾಡ್ತಾ ಇರೋರಿಗೆ ಒಂದು ಕಿವಿ ಮಾತು ಅಥವಾ ನಿಮ್ಮ ಒಂದು ಅನುಭವದ ಮಾತು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ನೀವು ತಗೊಳ್ಳೋ ದುಡ್ಡಿಗೆ ಶ್ರದ್ಧೆಯಿಂದ ಇರಿ, ಅದಕ್ಕೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ತೋರಿಸಿ, ಅದಕ್ಕೆ ಸ್ವಲ್ಪ ಪ್ರಿಪೇರ್ ಆಗಿ, ಯಾವುದೊಂದು ಪಾತ್ರ ಮಾಡೋಕೆ ಸ್ವಲ್ಪ ಪ್ರಿಪೇರ್ ಆಗಿ, ಸ್ವಲ್ಪ ಡೈಲಾಗ್ಸ್ ನೋಡಿಕೊಂಡು ಇದು ಮಾಡಿ, ನಿಮ್ಮ ಕಾಂಟ್ರಿಬ್ಯೂಷನ್ ಸ್ವಲ್ಪ ಇರಲಿ ಅಂತ ಹೇಳೋದು ಅಷ್ಟೇ. ಅಂತಿಲ್ಲ, ಏನಾದರೂ ಬೇಕಲ್ಲ ಸ್ವಲ್ಪ. ನಾಳೆ ಜನ ನಿಮ್ಮನ್ನೇ ಇಷ್ಟಪಡ್ತಾರೆ. ಕರೆಕ್ಟ್. ನಿಮ್ಮ ಹಿಂದೆ ಇರುವಂಥ ಒಂದು 8 ಜನ ಅವ್ರು ಯಾರೂ ನೆನಪಿಸ್ಕೊಳ್ಳಲ್ಲ, ನಿಮ್ಮನ್ನು ಇಷ್ಟಪಡ್ತಾರೆ. ಸೊ ಅದಕ್ಕೆ ಅಟ್ಲೀಸ್ಟ್ ಒಂದು ಕೊಡಿ ಅಂತ ಇನ್ವಾಲ್ವ್ಮೆಂಟ್. ಯಾಕಂದರೆ ಇನ್ವಾಲ್ವ್ಮೆಂಟ್ ತುಂಬ ಕಮ್ಮಿ ಆಗಿದೆ ಈಗ. ಹೌದು, ಇವಾಗ ಇನ್ವಾಲ್ವ್ಮೆಂಟೇ ಇಲ್ಲ ಸರ್. ಬೇಕು ಅಂತ ಇನ್ವಾಲ್ವ್ಮೆಂಟ್ ಕಡಿಮೆ ಅಲ್ಲ, ಇನ್ವಾಲ್ವ್ಮೆಂಟೇ ಇಲ್ಲ. ಈಗ ಶ್ರೀಕಾಂತ್ ಸರ್ಗೆ ಏನಾದರೂ ಮತ್ತೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಬಂತಂತಂದರೆ ಮಾಡ್ತಾರಾ, ಒಪ್ಕೋತಾರಾ? ಸೀರಿಯಲ್ ಕಷ್ಟ, ಮೋಸ್ಟ್ಲಿ ಮಾಡಲಿಕ್ಕಿಲ್ಲ. ಸಿನಿಮಾ ಆದರೆ ಮಾಡ್ಬೋದು. ಸಿನಿಮಾದ ಯಾವ್ದಾದ್ರು ಕಾನ್ಸೆಪ್ಟ್? ಸೀರಿಯಲ್ಗೆ ಅದರದ್ದೇ ಅಂತ ಒಂದು ಲಿಮಿಟೇಷನ್ಸ್ ಇದೆ. ಇವತ್ತು ಇಷ್ಟು ಸೀನ್ ಮಾಡಲೇಬೇಕು, ಪ್ರೆಷರ್ ಬೇಕು. ಆ ಪ್ರೆಷರ್ ನನಗೆ ಬೇಡ, ಈಗ ನಾಟ್ ರಿಕ್ವೈರ್ಡ್, ಬೇಕಾಗಿಲ್ಲ ಅಂತ ಅನ್ನಿಸ್ತು. ಅಂದರೆ ಹಾಗಂತ ನಾನು ಇದರಿಂದ ಹೇಳ್ತಾ ಇಲ್ಲ, ಬಟ್ ಅಲ್ಲ, ನಿಮ್ಮ ಪರ್ಸೆಪ್ಷನ್, ಯು ಆರ್ ನಾಟ್ ರೆಡಿ ಫಾರ್ ದಟ್. ಆ್ಯಂಡ್ ಸೀರಿಯಲ್ ಈಸ್ ಲೈಕ್ ನ್ಯೂಸ್ ಪೇಪರ್ ಸರ್. ಕರೆಕ್ಟ್.
ಅದು ಇವತ್ತು ಓದಿದ ಮೇಲೆ ಮುಗಿತದೆ ಲೈಫು. ನಾಳೆ ಮತ್ತಿರ್ಗ ಹೊಸ ನ್ಯೂಸ್ ಪೇಪರ್ ಬರುತ್ತೆ, ಹೊಸ ಎಪಿಸೋಡ್ ಬರುತ್ತೆ, ಅದನ್ನು ನೋಡ್ತಾರೆ ಜನ. ಕರೆಕ್ಟ್. ಸೊ ಅಷ್ಟೊಂದು ನನಗೆ ಮಾಡಬಾರ್ದು ಅಂತಲ್ಲ, ಸಿನಿಮಾ ಆದರೆ ಒಂಥರ ಶಾಶ್ವತವಾಗಿರುತ್ತೆ. ಒಂದೆಲ್ಲೋ ಸಿನಿಮಾ ಮಾಡೋದಕ್ಕೆ ಅದರ ಕತೆ, ಕಂಟೆಂಟು, ಕಾನ್ಸೆಪ್ಟ್ಸು ಬರೀ ಬರವಣಿಗೆ ಅಭ್ಯಾಸಗಳು ಯಾವ್ದಾದ್ರು ಅಂದ್ಕೊಂಡಿದ್ದೀರಾ ವಿಚಾರ? ಕೆಲವೊಂದು ಕಾನ್ಸೆಪ್ಟ್ಸ್ ಇದೆ, ತುಂಬ ಕಾನ್ಸೆಪ್ಟ್ಸ್ ಇದೆ. ಅದೇ ಮುಂಚೆ ನಾವು ಹೇಳ್ದಂಗೆ ಹುಡ್ಕೊಂಡು ಹೋಗಿಲ್ಲ, ಯಾರನ್ನೂ ಕೇಳಿಲ್ಲ ಆ ಸ್ಕೂಲು. ಸೊ ಹಾಗಾಗಿ ಯಾರೂ ನಮ್ಮ ಮನೆ ಬಾಗಿಲು ತಟ್ಟಲಿಲ್ಲ. ಬಟ್ ಆಸೆ ಇದೆ, ಅವಕಾಶ ಬಂದರೆ ಖಂಡಿತ. ಒಂದೊಂದು ಸಿನಿಮಾ ಮಾಡೋಕ್ಕೊಂದು ತುಂಬ ಆಸೆ ಇದೆ, ನೋಡ್ಬೇಕು ಏನೇನಾಗುತ್ತೋ ಅಂತ. ಸರ್, ಫೈನಲಿ ನಾವು ಕಾರ್ಯಕ್ರಮ ಮುಗಿಸೋ ಹಂತಕ್ಕೆ ಬಂದಿದ್ದೀವಿ. ಸಾಕಷ್ಟು ಜನ, ಇವಾಗ ನನ್ನ ಶ್ರೀಮತಿ ನಿಮ್ಮ ಒಂದು ಅಭಿಮಾನಿ ಅಂತ ಹೇಳಿದೆ, ಆ ಥರ ನೂರಾರು ಜನ ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಕಿರುತೆರೆಯಲ್ಲಿ ನೋಡಿ ನಿಮ್ಮ ಪಾತ್ರನ ಇಷ್ಟಪಟ್ಟು, ನಿಮ್ಮನ್ನು ಇಷ್ಟಪಟ್ಟು, ನಿಮ್ಮನ್ನು ಇವತ್ತಿಗೂ ಪ್ರೀತಿ ಪ್ರೋತ್ಸಾಹ ಮಾಡ್ತಿರೋ ಆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಧನ್ಯವಾದಗಳನ್ನು ಹೇಳ್ತೀನಿ. ತುಂಬ ಥ್ಯಾಂಕ್ಸ್ ನನ್ನನ್ನು ಇಷ್ಟಪಟ್ಟಿದ್ದಕ್ಕೆ, ನನ್ನ ನಟನೆಯನ್ನು ಸಹಿಸ್ಕೊಂಡಿದ್ದಕ್ಕೆ. ಬಟ್ ಅದಕ್ಕೊಬ್ಬನು ನಾನೊಬ್ಬನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ನಿಮ್ಗೆ ಇಷ್ಟ ಆಗುವಾಗಿ ಮಾಡಿದ್ದು ತುಂಬ ಜನ ಇದ್ದಾರೆ ಹಿಂದೆ. ಅವ್ರ ಶ್ರಮನೂ ಇದೆ, ಅವ್ರ ಡೆಡಿಕೇಶನೂ ಇದೆ. ಸೊ ಹಾಗಾಗಿ ಅವರೆಲ್ಲರಿಂದ ನಾನು ನಿಮ್ಗೆ ಇಷ್ಟ ಆಗಿರ್ತೀನಿ, ಅದಕ್ಕೆ ಧನ್ಯವಾದಗಳು. ಸರಿ, ಕಳೆದ ಒಂದೂವರೆ ಗಂಟೆಯಿಂದ ನಿಮ್ಮ ಧಾರವಾಡದ ಬಾಲ್ಯದ ದಿನಗಳಿಂದ ಹಿಡಿದು ಇವತ್ತಿನ ಮಾ ಟಿ ವಿಯ ಹೈದರಾಬಾದ್ ದಿನಗಳವರೆಗೂ ಮಾತಾಡ್ಕೊಂಡು ಬಂದ್ವಿ. ಒಟ್ಟಾರೆಯಾಗಿ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಟ್ವಿ. ಒಂದು ಚಿಕ್ಕ ರಿವೈಂಡ್ನ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ನಿಮ್ಮ ಒಂದು ಅಸುಂದರವಾದ ಜೀವನ ನೋಡಿ ಏನು ಅನ್ನಿಸ್ತು? ನಾನು ಈ ಇಂಡಸ್ಟ್ರಿಗೆ ಬಂದಿದ್ದು ತಪ್ಪು ಮಾಡಿಲ್ಲ ಅಂತ ಅನ್ನಿಸ್ತು. ನೈಸ್. ನಾನು ಸರಿಯಾದ ನಿರ್ಧಾರ ತೊಗೊಂಡೆ, ಒಳ್ಳೆ ಕೆಲಸ ಮಾಡಿದೆ, ಈ ವೃತ್ತಿನ ಆಯ್ಕೆ ಮಾಡಿದೆ. ಇಲ್ಲಿ ನೀವು ಎಲ್ಲನೂ ಕಲಿಬೋದು. ಇಲ್ಲಿ ಈ ಪ್ರೊಫೆಷನ್ನಲ್ಲಿ ನೀವು ಕಷ್ಟನೂ ನೋಡ್ಬೋದು, ಸುಖನೂ ನೋಡ್ಬೋದು, ಹೊಸ ಹೊಸ ಜಗತ್ತನ್ನು ನೋಡ್ಬೋದು, ಹೊಸ ಹೊಸ ಪಾತ್ರಗಳಾಗಿ ಅನುಭವಿಸ್ಬೋದು, ಆ್ಯಕ್ಟ್ ಮಾಡ್ಬೋದು. ಸೊ ಈ ಥರ ಅವಕಾಶ ಯಾರಿಗೂ ಸಿಗಲ್ಲ ಸರ್, ನಿಮ್ಗೆ ಯಾವ ವೃತ್ತಿಯಲ್ಲೂ ಸಿಗಲ್ಲ. ನಾನು ಹೇಳಿದರೆ ಒಬ್ಬ ಕಲಾವಿದ ಅಥವಾ ನಿರ್ದೇಶಕಲ್ಲ, ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್ ಇದು, ಒನ್ ಆಫ್ ದಿ ಬೆಸ್ಟ್ ಪ್ರೊಫೆಷನ್. ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೇಕು, ಸದ್ಬಳಕೆ ಆಗಬೇಕು. ಸೊ ಹಾಗಾಗಿ ನೋ ರಿಗ್ರೆಟ್. ನನಗಂತೂ ನಿಮ್ಮ ಜೊತೆ ಸಂದರ್ಶನ ಮಾಡಿದ್ದು, ಟು ಬಿ ವೆರಿ ಫ್ರ್ಯಾಂಕ್, ಸಂದರ್ಶನ ಅಂತಲೇ ಅನ್ನಿಸ್ಲಿಲ್ಲ. ನೀವು ಎಷ್ಟು ದಿವಸ ಆದಮೇಲೆ ನಂಗೆ ಸಿಕ್ಕಿದ್ದೀರಾ, ನಮ್ಮ ಮನೆಗೆ ಬಂದಿದ್ರೆ ನಾನು ನೀವು ಕೂತ್ಕೊಂಡು ಮಾತಾಡ್ತಿದ್ವಿ ಅಂತ ಅನ್ನಿಸ್ತು. ಹರಟೆ ಹೊಡೆದಿದ್ದು ನಾವು ಆ್ಯಕ್ಚುಲಿ. ನಿಮಗೇನು ಅನ್ನಿಸ್ತು ಸರ್ ನನ್ನ ಜೊತೆ ಮಾತಾಡಿ? ನನಗೆ ತುಂಬ ಇಷ್ಟ ಆಯಿತು. ನನಗೆ ಟು ಬಿ ಫ್ರ್ಯಾಂಕ್ ವಿತ್ ಯು, ನನ್ನ ಹಳ್ಳಿದೆಲ್ಲ ನೆನಪಾಗ್ಬಿಡ್ತೀರಿ. ನಮ್ಮ ಸ್ಕೂಲು, ಥರ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟೆ ನಾನು ನಿಮ್ಮ ಜೊತೆ ಮಾತಾಡಿದಾಗ. ನಮ್ಮ ಸ್ಕೂಲು, ಕಾಲೇಜು, ನಾವು ಸ್ಕೂಲ್ ಹೋಗಿ ನಮ್ಮ ಮನೆ ಹಾಲ್ ಕಣ್ಣು ಮುಂದೆ ಬಂತು. ನಾವೆಲ್ಲ ಹಿಂಗೆ ಊಟಕ್ಕೆ ಕೂತಿದ್ದು, ಆಮೇಲೆ ಗಣೇಶನ ಹಬ್ಬ ಪಟಾಕಿ ಹೊಡೆದಿದ್ದು ಎಲ್ಲ ಕಣ್ಣು ಮುಂದೆ ಬಂತು. ಥ್ಯಾಂಕ್ ಯು ಸೋ ಮಚ್ ಸರ್, ರೀಕಾಲ್ ಮಾಡೋದಕ್ಕೆ ಅವಕಾಶ. ಅಯ್ಯೋ, ನನಗೆ ನೀವು ಅವಕಾಶ ಮಾಡಿಕೊಡಿ, ಥ್ಯಾಂಕ್ಸ್ ಸರ್. ಇದು ಒಂದು ನನ್ನ ಪರವಾಗಿ, ಅಂದರೆ ನಮ್ಮ ಒಬ್ಬರು ಕವನ ಜೈನ್ ಅಂತ, ಅವ್ರದ್ದು ಇದು ಆನ್ಲೈನ್ ಪೋರ್ಟಲ್ಲು ಮಿರಾಕಿ ಅಂತ, ಮಕ್ಕಳಿಗೆ ಮಗನಿಗೆ ಕೊಡಿ ಗಿಫ್ಟ್ ವೋಚರ್ಸ್ ಇದೆ. ಅವರು ಆನ್ಲೈನಲ್ಲಿ ಅದು ಹೆಂಗೆ ಏನು ಅಂತ ನಾನು ಹೇಳ್ತೀನಿ, ಅವ್ರು ಶಾಪ್ ಮಾಡ್ಬೋದು. ಹೌದಾ? ಓಕೆ. ಸೊ ಇದು ನಮ್ಮ ಚಾನಲ್, ನನ್ನ ಕಡೆಯಿಂದ ನಿಮಗೆ ಒಂದು ಪುಟ್ಟ ಉಡುಗೊರೆ ನಿಮ್ಮ ಮನೆಯಲ್ಲಿ. ಇದು ಒಂದು ನಮ್ಮ ಜ್ಞಾಪಕಾರ್ಥಕವಾಗಿ ಇರಲಿ ಅನ್ನೋದಕ್ಕೆ ಒಂದು ಇದು, ನೀವೇ ಇದನ್ನು ಇದು ಮಾಡ್ಕೊಡ್ತೀನಿ, ನೀವು ನೋಡಿ. ವಾವ್, ಸೂಪರ್ ಆಗಿದೆ ಸರ್. ಇದು ನಮ್ಮದು ಚಾನಲ್ ಲೋಗೋ ಇದೆ ಜ್ಞಾಪಕವಾಗಿ. ಸೊ ನಿಮ್ಮ ಒಂದು ಫ್ಯಾಮಿಲಿ ಪಿಕ್ಚರ್ ನಿಮ್ಮ ಟಿ ವಿ ಸ್ಟ್ಯಾಂಡಲ್ಲೋ, ಹಾಲಲ್ಲೋ, ರೂಮಲ್ಲೋ ಎಲ್ಲೋ ಒಂದು ಕಡೆ ನಿಜವಾದ ಅದ್ಭುತವಾಗಿದೆ ನೋಡಿ. ಸೊ ನೋಡಿ, ಇದರಲ್ಲಿ ಎಲ್ಲರೂ ಎಷ್ಟು ಆ ನಗು ನೋಡಿ, ಎಷ್ಟು ಮುಗ್ಧವಾಗಿದೆ ಎಲ್ಲರೂ. ಆ ನಗುವಿನಲ್ಲಿ ಕೆಲವೊಂದು ಆರ್ಟಿಫಿಷಿಯಾಲಿಟಿ ಇರುತ್ತೆ, ಬಟ್ ಇದರಲ್ಲಿ ಏನಿಲ್ಲ. ಒಂಥರ ನಾವು ಇದೆಯಪ್ಪ, ಹೀಗಿದೆ ನಾವು ನೋಡಿ ಸ್ವಾಮಿ, ಲೈಕ್ ದಿಸ್. ನಾವು ಕ್ಯಾಮ್ರಾ ಮುಂದೆ ಅಂತಲ್ಲ, ಹೀಗೆ ಇರೋದು. ಇಲ್ಲಿ ಹೇಗಿದೆಯಲ್ಲ ಹಾಗೆ ಇರೋದು ನಮ್ಮ ಮನೇಲಿ. ಸೊ ಇದರಲ್ಲಿ ಫೋಟೋದಲ್ಲಿ ಇದಂಗೆ ಟ್ರಿಪ್ಸ್ಗೆಲ್ಲ ಹೋಗ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗದಿದ್ರೆ ನನ್ನನ್ನು ಬಿಡಿತಾರಷ್ಟೇ. ವರ್ಷಕ್ಕೊಂದು 2 ಸತಿನ? ವರ್ಷಕ್ಕೆ 2 ಸರಿ. ಸಣ್ಣ ಪುಟ್ಟ ಟ್ರಿಪ್ಪು ತಿಂಗಳಿಗೆ ಒಂದು ಇರಲೇಬೇಕು. ಒಂದು 6 ತಿಂಗಳಿಗೆ ಒಂದು ಸರಿ, ಸ್ವಲ್ಪ ದೂರ. ಇದು ಎಲ್ಲಿ ಸರ್ ತೆಗೆದಿದ್ದು ಫೋಟೋ? ಇದು ಎಲ್ಲಿಯೂ ಮೋಸ್ಟ್ಲಿ ಮಲೇಷ್ಯಾ ಹೋಗುವಾಗ. ಬಟ್ ನಿಮ್ಮ ಮಗ ಇಸ್ ಅ ವೆರಿ ಗುಡ್ ಲುಕಿಂಗ್ ಗೈ. ಕನ್ವೆ ಮೈ ರಿಗಾರ್ಡ್ಸ್ ಟು ಹಿಮ್. ಖಂಡಿತ. ಸೊ ಥ್ಯಾಂಕ್ ಯು ಶ್ರೀಕಾಂತ್ ಸರ್, ಥ್ಯಾಂಕ್ ಯು. ತುಂಬ ಇಷ್ಟ ಆಯ್ತು ಇದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮ್ಮ ಸಮಯಕ್ಕೆ, ನಿಮ್ಮ ಪ್ರೀತಿಗೆ. ಸೊ ಸ್ನೇಹಿತರೆ,
ಇದಾಗಿತ್ತು ನಮ್ಮ ಶ್ರೀಕಾಂತ್ ಸರ್ ಅವರ 101 ನೆನಪು. ಇದ್ದಿದ್ದನ್ನು ಇದ್ದ ಹಾಗೆ ನೇರವಾಗಿ ಮನಸ್ಸಿನಲ್ಲಿ ಯಾವುದೇ ಮುಚ್ಚು ಮರೆ ಇಲ್ಲದೆ ಹಂಗೆ ಹೇಳಿದ್ರೆ ಹಿಂಗಾಗತ್ತೆ, ಹಿಂಗೆ ಹೇಳಿದ್ರೆ ಹಂಗಾಗತ್ತೆ ಅನ್ನೋ ಯೋಚನೆ ಇಲ್ಲದೆ ಇಲ್ಲೇನಿದೆ ಅದನ್ನು ನೇರವಾಗಿ ಇಲ್ಲಿಂದ ಆಚೆಗೆ ಹಾಕಿರೋ ಶ್ರೀಕಾಂತ್ ಅವರಿಗೆ ಮತ್ತೊಮ್ಮೆ ತುಂಬ 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 ಧನ್ಯವಾದಗಳನ್ನ ತಿಳಿಸ್ತಾ, ಬಹುಶಃ ಈ ಸರಣಿ ನಿಮಗೆ ಖುಷಿ ಕೊಟ್ಟು ತಿಳ್ಕೊಂಡಿದ್ದೀನಿ. ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ತಿಳಿಸ್ತಾ ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಸಿಗ್ತೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ, ಬಣ್ಣದ ಮಾತಾಡಲಾದರೆ ಬಣ್ಣದ ಲೋಕದ ಈ ರೀತಿಯ ಸಾಧಕರನ್ನ ದಿಗ್ಗಜರನ್ನ ಎಲ್ಲೇ ಇರಲಿ ಹೋಗಿ ಹುಡುಗಿ ಹಾಕಿ ಅವ್ರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ.